ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೇವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 3 ಏಪ್ರಿಲ್ 2024 ಬುಧವಾರ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6 ಗಂಟೆ 14 ನಿಮಿಷಕ್ಕೆ ಹಾಗೂ ಸೂರ್ಯ ಅಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡುವುದಾದರೆ, ಈ ದಿನ ಶೋಭಕೃತನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ. ಈ ದಿನ ನವಮಿ ತಿಥಿ ಹಾಗೂ ಉತ್ತರಾಷಾಢ ನಕ್ಷತ್ರ, ಶಿವಯೋಗ, ಗರಜಕರಣ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ 1:30 ರಾಹುಕಾಲ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಸ್ನೇಹಿತರೆ, ನೀವು ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ, ಸ್ನೇಹಿತರೆ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಸನ್ಮಂಗಲತೆಯನ್ನು ಕರುಣಿಸಿಕೊಡಲಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಆಪ್ತ ಮಿತ್ರರಿಗೆ, ಬಂಧುವರ್ಗದವರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಹೆಸರು ನಕ್ಷತ್ರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಲ್ಲಿ ನಿಮ್ಮ ಪರವಾಗಿ ನಮ್ಮ ಆಲಯದಲ್ಲಿ ವಿಶೇಷ ಅರ್ಚನೆಯನ್ನು ಮಾಡಲಾಗುವುದು. ಎಲ್ಲರಿಗೂ ಭಗವಂತ ಸನ್ಮಂಗಲತೆಯನ್ನು ಕರುಣಿಸಿಕೊಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಾನಸಿಕ ಒತ್ತಡ ಉಂಟಾಗತಕ್ಕಂಥ ದಿನ, ಪಾಲುದಾರಿಕೆಗೆ ಶುಭ ಉಂಟಾಗಲಿದೆ, ಧನ ಲಾಭ ಉಂಟಾಗತಕ್ಕಂಥ ದಿನ, ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡ ಉಂಟಾಗುವಂಥ ದಿನ. ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿ. ಮಧ್ಯಸ್ಥಿಕೆಯಿಂದ ಉತ್ತಮ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ, ವೃದ್ಧರಿಗೆ ತ್ರಾಸು ಉಂಟಾಗಲಿದೆ, ನೌಕರಿಯಲ್ಲಿ ಕಿರಿಕಿರಿ ಉಂಟಾಗತಕ್ಕಂಥ ದಿನ, ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳಿ ಹಾಗೂ ಶತ್ರುನಾಶ ಉಂಟಾಗತಕ್ಕಂಥ ದಿನ. ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ವೃಷಭ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ವೃಷಭ ರಾಶಿಯವರ ಮನಸ್ಸಿನ ಎನಿಸಿದಂಥ ಕಾರ್ಯಗಳ ಸಿದ್ಧಿಗಾಗಿ ಗಣಪತಿಯ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ವಿಪರೀತ ವ್ಯಸನಗಳು ಉಂಟಾಗಲಿದೆ, ಆದಾಯದ ಮೂಲ ಹೆಚ್ಚಳವಾಗಲಿದೆ, ಗುರಿ ಸಾಧಿಸಲು ಶ್ರಮ ಪಡಬೇಕಾದಂಥ ದಿನ, ಮುಂಗೋಪ ದ್ವೇಷಕ್ಕೆ ಕಾರಣವಾಗಲಿದೆ, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಿಥುನ ರಾಶಿಯವರ ಮನಸ್ಸಿನ ಎಲ್ಲ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ. ಚಂಚಲ ಮನಸ್ಸು ಉಂಟಾಗತಕ್ಕಂಥ ದಿನ, ನೀಚ ಜನರಿಂದ ತೊಂದರೆಗೆ ಒಳಗಾಗಲಿದ್ದೀರಿ, ಮನಸ್ಸಿನಲ್ಲಿ ಆತಂಕ ಉಂಟಾಗತಕ್ಕಂಥ ದಿನ, ನಿಮಗೆ ಪಿತ್ರಾರ್ಜಿತ ಆಸ್ತಿಯು ಪ್ರಾಪ್ತಿಯಾಗುವಂಥ ಒಂದು ಯೋಗವಿದೆ, ವಾದ ವಿವಾದಗಳು ಸ್ವಲ್ಪ ಮಟ್ಟಿಗೆ ಕೊನೆಗೊಳ್ಳಲಿದೆ, ಮನಸ್ಸಿಗೆ ಹಿತ ದೊರಕುವಂಥ ದಿನ. ಕರ್ಕಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ. ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಶಿವದೇವರ ಆರಾಧನೆ ಪ್ರಾರ್ಥನೆ ಮುಖ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರರಿಂದ ನಿಮಗೆ ಸಹಾನುಭೂತಿ ತೋರುವಂಥ ದಿನ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಲಿದೆ, ಸ್ವಯಂಕೃತ ಅಪರಾಧವನ್ನು ಮಾಡಿಕೊಳ್ಳಲಿದ್ದೀರಿ, ಮಹಿಳೆಯರಿಗೆ ಶುಭ ಉಂಟಾಗುವಂಥ ದಿನ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು ಬಣ್ಣ.
ಸಿಂಹರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸಿಂಹರಾಶಿಯವರ ಮನಸ್ಸಿನ ಎನಿಸಿದಂಥ ಕಾರ್ಯಗಳ ಸಿದ್ಧಿಗಾಗಿ ಸಿಂಹರಾಶಿಯವರು ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿ, ಯಾರಿಗೂ ಹೆದರದೇ ಇರತಕ್ಕಂಥ ದಿನ. ಮೋಸ ವಂಚನೆಗಳ ಕಡೆ ಗಮನವನ್ನು ಹರಿಸಿಕೊಳ್ಳಿ. ಹಿಡಿದ ಕೆಲಸ ಸಾಧಿಸಲಿದ್ದೀರಿ. ದಾಂಪತ್ಯದಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪ್ರಾರ್ಥನೆ ಮುಖ್ಯ. ಇನ್ನು ತುಲಾ ರಾಶಿ, ಸಂದರ್ಭದಲ್ಲಿ ತಕ್ಕಂತೆ ಮಾತನಾಡಲಿದ್ದೀರಿ. ಕೆಟ್ಟ ಸ್ತ್ರೀಯಿಂದ ತೊಂದರೆಗೆ ಒಳಗಾಗಲಿದ್ದೀರಿ. ಚಂಚಲ ಮನಸ್ಸು ಉಂಟಾಗುವಂಥ ದಿನ, ಇತರರನ್ನು ನಿಂದಿಸುವಂಥ ದಿನ. ಇನ್ನು ತುಲಾರಾಶಿಯವರು ಈ ದಿನ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ನೀವು ಮುಖ್ಯವಾಗಿ ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ಮಾತಿನ ವೈಖರಿ ಬದಲಾವಣೆಯಾಗುವಂಥ ದಿನ. ಧೈರ್ಯದಿಂದ ಎಲ್ಲ ಕಾರ್ಯವನ್ನು ಎದುರಿಸಿಕೊಳ್ಳಲಿದ್ದೀರಿ. ಕೋಪ ಜಾಸ್ತಿ ಉಂಟಾಗುವಂಥ ದಿನ. ವಿಪರೀತ ಖರ್ಚು ವೆಚ್ಚಗಳು ಉಂಟಾಗುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಪಚ್ಚೆ ಬಣ್ಣ. ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ವೃಶ್ಚಿಕ ರಾಶಿಯವರ ಮನಸ್ಸಿನ ಒಂದು ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ಗಣಪತಿಯ ಆರಾಧನೆ ಮತ್ತು ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ, ನಿಮ್ಮ ಗುಣ ಎಲ್ಲರನ್ನೂ ಆಕರ್ಷಿಸಲಿದೆ. ದಾಂಪತ್ಯದಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ದುಃಖದಲ್ಲಿರುವವರಿಗೆ ಸಾಂತ್ವನ ಹೇಳುವಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕಂದು ಬಣ್ಣ. ಧನುಸ್ಸು ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಧನುಸ್ಸು ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಭೈರವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ, ಉದ್ಯೋಗದಲ್ಲಿ ಬದಲಾವಣೆಯಾಗುವಂಥ ದಿನ. ಕಠಿಣ ಸಮಸ್ಯೆ ಉಂಟಾಗಲಿದೆ. ಚಂಚಲ ಬುದ್ಧಿ ಉಳ್ಳವರಾಗಲಿದ್ದೀರಿ. ಯಾರಿಗೂ ಹೆದರದೇ ಇರತಕ್ಕಂಥ ದಿನ. ಇನ್ನು ಮಕರ ರಾಶಿಯವರ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ. ಮಕರ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿಯವರ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮುಖ್ಯವಾಗಿ ನವಗ್ರಹಗಳ ಆರಾಧನೆ, ಪೂಜೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿ, ಮಾನಸಿಕ ಚಿಂತೆಗೆ ಒಳಗಾಗಲಿದ್ದೀರಿ. ಯೋಚಿಸಿ ದುಃಖ ಪಡುವಂಥ ದಿನ. ಕೋಪ ಜಾಸ್ತಿ ಉಂಟಾಗಲಿದೆ. ಸಹನೆ ತುಂಬ ಉತ್ತಮ. ಶತ್ರುಬಾಧೆ ಕಾಡುವಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಹಸಿರು ಬಣ್ಣ. ಕುಂಭರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಕುಂಭರಾಶಿಯವರ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕುಂಭರಾಶಿಯವರು ಭದ್ರಕಾಳಿಯ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ವಿರೋಧಿಗಳಿಂದ ಕುತಂತ್ರ ಉಂಟಾಗುವಂಥ ದಿನ. ಮಕ್ಕಳ ಅಗತ್ಯಕ್ಕೆ ಖರ್ಚು ಮಾಡಲಿದ್ದೀರಿ. ಅಧಿಕವಾದಂಥ ಖರ್ಚು ಉಂಟಾಗುವಂಥ ದಿನ. ಸಲ್ಲದ ಅಪವಾದ ಉಂಟಾಗಲಿದೆ. ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆಯನ್ನು ಹೊಂದುವಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ಮೀನರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಮೀನರಾಶಿಯವರ ಎಲ್ಲ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ನವಗ್ರಹಗಳ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು ಎಲ್ಲ ಕಷ್ಟಗಳನ್ನು, ತೊಂದರೆಗಳನ್ನು ಪರಿಹರಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ ಎಲ್ಲರಿಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನೀವು ಕೂಡ ಇತರರಿಗೆ ನಮ್ಮ ವಿಡಿಯೋವನ್ನು ಕಳಿಸಿಕೊಡಿ. ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ
ಅಥವಾ ಪೂಜಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಹಾಗೂ ನಿಮ್ಮ ಮನಸ್ಸಿನ ಇಷ್ಟಾರ್ಥದ ಒಂದು ಸಿದ್ಧಿಗಾಗಿ ನೀವು ನಮ್ಮಲ್ಲಿ ಕರೆಯನ್ನು ಮಾಡಬಹುದು. ಜಾತಕದ ವಿಚಾರ ಪ್ರಶ್ನಾಚಿಂತನೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಸಹಿತ ಮಾಡಿಕೊಡಲಾಗುವುದು. ಸಂಪರ್ಕಿಸಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.